ನಮಸ್ಕಾರಗಳು. ನಮ್ಮ ಚಿನ್ನಳ್ಳಿ ಕಾವಡಿ ಮಹೋತ್ಸವ ಕಾರ್ಯಕ್ರಮ ತುಂಬಾ ವರ್ಷಗಳಿಂದ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಈ ವರ್ಷ ಕೂಡ ಈ ಕಾವಡಿ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತ ಎಲ್ಲಾ ಮುಖಂಡರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಹೇಳ್ಬೇಕಾಗ್ತದೆ. ಕಾರಣ ಏನಂದ್ರೆ ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಎಲ್ಲಾ ಜನತೆಗೂ ಕೂಡ ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಡೋದು, ಯಾವುದೇ ತೊಂದರೆ ಇಲ್ಲದೆ ಈ ಕಾರ್ಯಕ್ರಮದ ಭಾಗವಹಿಸಿ ಈ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಗೆ ಬಂದು ಇಲ್ಲಿ ಅವರ ದರ್ಶನವನ್ನ ಮಾಡ್ಕೊಂಡು ಹೋಗುವಂತ ಅವಕಾಶವನ್ನ ಈ ಭಾಗದ ಎಲ್ಲ ಮುಖಂಡರು ಮಾಡಿಕೊಡ್ತಾ ಇದ್ದೀರಿ. ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಕೂಡ ಹೇಳ್ತೇನೆ. ಅದ್ರ ಜೊತೆಯಲ್ಲಿ ಕಾವಡಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮೊದಲಿಂದ ಕೂಡ ನನಗೆ ಭಾಗವಹಿಸಲು ಅವಕಾಶ ಮಾಡಿಕೊಡ್ತಾ ಇರೋದು. ಅದ್ರ ಜೊತೆಗೆ ವಿಶೇಷವಾಗಿ ಈ ಕಾವಡಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಷ್ಟೇ ಸಾವಿರ ಜನ ಬಂದ್ರು ಕೂಡ ಅಷ್ಟು ಜನಕ್ಕೂ ಊಟದ ವ್ಯವಸ್ಥೆ ಮಾಡುವಂತ ಕಾರ್ಯಕ್ರಮ ಅದು ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತಲೂ ನನ್ನ ಈ ಭಾಗದ ಎಲ್ಲಾ ಮುಖಂಡರುಗಳು ವಿಶೇಷವಾಗಿ ಜವಾಬ್ದಾರಿನ ತಗೊಂಡು ನನ್ನ ಹೆಸರಲ್ಲಿ ಅದೆಷ್ಟೇ ಸಾವಿರ ಜನ ಬಂದ್ರು ಕೂಡ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನನ್ನ ಅಭಿಮಾನಿಗಳು ಕೂಡ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳ್ತೇನೆ. ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಆಗಿರೋದು, ಈಗಲೂ ಕೂಡ ಅದೆಷ್ಟೇ ಜನ ಬಂದ್ರು ಕೂಡ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ, ನಾವು ಸ್ಥಳೀಕರು, ನಾವಿಲ್ಲಿ ಹುಟ್ಟಿದೀವಿ, ನಾವಿಲ್ಲಿ ಬೆಳಿತೀವಿ, ಕಷ್ಟ ಸುಖ ಒಳ್ಳೇದು ಅದೇನೇ ಆದ್ರೂ ಕೂಡ ಒಟ್ಟಿಗೆ ಜೊತೆಯಲ್ಲಿ ಹೋಗೋಣ. ಆ ಸುಬ್ರಹ್ಮಣ್ಯ ಸ್ವಾಮಿ ದೇವ್ರನ್ನು ಕೂಡ ಕೇಳ್ಕೊಂತೇನೆ, ನನ್ನ ತಾಲೂಕಿನ ಜನತೆಗೆ ಸೇವೆ ಮಾಡೋಂತ ಒಂದು ಅವಕಾಶ ನೀವೇನು ಕೊಟ್ಟಿದ್ರಿ, ಆ ಸೇವೆ ಮಾಡೋದು ಮತ್ತೆ ನನ್ನ ತಾಲೂಕಿನ ಜನತೆ ಇಟ್ಟು ನಂಬಿಕೆನ ಉಳಿಸ್ಕೊಂಡಂತ ಅವಕಾಶ ಆ ಸುಬ್ರಹ್ಮಣ್ಯ ಸ್ವಾಮಿ ಕೊಡಲಿ ಅಂತೇಳಿ ಆ ಭಗವಂತನ ಕೇಳ್ಕೊಂತೇನೆ. ಅದ್ರ ಜೊತೆಗೆ ನನ್ನ ತಾಲೂಕಿನ ಜನತೆ ಆಶೀರ್ವಾದ ಕೂಡ, ಆ ದೇವರ ಆಶೀರ್ವಾದ ಮತ್ತೆ ನನ್ನ ತಾಲೂಕಿನ ಜನತೆ ಆಶೀರ್ವಾದ ಇರೋವರೆಗೂ ನನ್ನ ತಾಲೂಕಿನ ಜನತೆಯ ಸೇವೆಯನ್ನು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೋಗಲ್ಲ. ಯಾರೇ ಏನೇ ಮಾತಾಡಿದ್ರು ಕೂಡ ನನ್ನ ತಾಲೂಕಿನ ಜನತೆ ಆ ನಂಬಿಕೆಯನ್ನು ಉಳಿಸ್ಕೊಂಡು ನನಗೆ ಕೊಟ್ಟಂತ ಅವಕಾಶವನ್ನ ಮುಂದಿನ ದಿನಗಳನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ 2 ದಿನದಿಂದ ಈ ಕಾರ್ಯಕ್ರಮಕ್ಕೆ ತುಂಬಾ ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಮಾಡ್ಕೊಳ್ಳೋದಕ್ಕೆ, ಊಟದ ಕಾರ್ಯಕ್ರಮವನ್ನ ಮುಂದುವರಿಸಿ ಮಾಡ್ಕೊಳ್ಳೋದಕ್ಕೆ, ಇದಕ್ಕೆಲ್ಲ ರೀತಿಯ ಸಹಕಾರ ಕೊಟ್ಟಂತ ಎಲ್ಲ ನನ್ನ ಮುಖಂಡರಿಗೂ ಇನ್ನೂ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ನಮಸ್ಕಾರ. ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ದಿನ್ನಳ್ಳಿ ಗ್ರಾಮದಲ್ಲಿ ಶ್ರೀ 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 ಬಾಲಮುರುಗೇಶ್ವರ ಸ್ವಾಮಿಯ ಕಾವಡಿ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ನಡೆಸ್ಕೊಳ್ತಾ ಬರ್ತದೆ ಗ್ರಾಮಸ್ಥರು. ಈ ಒಂದು ಕಾವಡಿ ಮಹೋತ್ಸವಕ್ಕೆ ನೂರಾರು ಹಳ್ಳಿಗಳಿಂದ, ಮಾಲೂರು ತಾಲೂಕಿನಿಂದ, ತಮಿಳುನಾಡು ಗಡಿಭಾಗ ಆಗಿರೋದಕ್ಕಿಂತ ತಮಿಳುನಾಡಿಂದ ಸಹ ಇಲ್ಲಿಗೆ ಭಕ್ತಾದಿಗಳು ಬರ್ತಾರೆ ಪ್ರತಿ ವರ್ಷ. ಸತತವಾಗಿ 12 ವರ್ಷಗಳಿಂದ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರಾದಂಥ ನಂಜೇಗೌಡರು ಅವರ ಕುಟುಂಬ ಈ ಒಂದು ಭಕ್ತಾದಿಗಳು ಬೆಟ್ಟವನ್ನು ಹತ್ಕೊಂಡ್ಬರ್ತಾರೆ. ಅವ್ರಿಗೆ ಸುಸ್ತಾಗತ್ತೆ, ಹಸಿವಾಗತ್ತೆ, ಅವ್ರಿಗೊಂದು ಪ್ರಸಾದ ನೀಡಬೇಕು, ಕುಡಿಯುವ ನೀರು ಕೊಡಬೇಕು ಅಂತ ಅಂದ್ಕೊಂಡು ನಮ್ಮ ಮುಖಂಡರ ಒಂದು ನೇತೃತ್ವದಲ್ಲಿ ಅವರು ಮತ್ತು ಅವ್ರ ಕುಟುಂಬದವರು ಸುಮಾರು 12 ವರ್ಷಗಳಿಂದ ನಡ್ಸ್ಕೊಂಡು ಬರ್ತಿದ್ದಾರೆ. ಯಾಕೆ ಅಂತೇಳಿ ಅವರು ಸ್ಥಳೀಯರಾಗಿರೋದಕ್ಕೆ ಚಿಕ್ಕ ವಯಸ್ಸಿಂದ ಅವರು ಈ ಕಾವಡಿಗಳು ನೋಡಿರ್ತಾರೆ. ವೆಂಕಟರಮಣ ಸ್ವಾಮಿ ಚಿಕ್ಕತಿರುಪತಿಯಲ್ಲಿ ಶ್ರಾವಣ ಶನಿವಾರ ನೋಡಿದ್ದಾರೆ, ತೊರ್ನಳ್ಳಿ ಜಾತ್ರೆ ನೋಡಿದ್ದಾರೆ, ಮಾಲೂರು ಕರಗ ನೋಡಿದ್ದಾರೆ. ಸ್ಥಳೀಯರಾಗಿರೋದಕ್ಕೆ ಇಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ಅವ್ರು ಚಿಕ್ಕ ವಯಸ್ಸಿಂದ ಪಾಲ್ಗೊಂಡಿರೋದಕ್ಕೋಸ್ಕರ, ಇಲ್ಲಿನ ಕಷ್ಟ ಸುಖ ಗೊತ್ತಿರೋದಕ್ಕೋಸ್ಕರ ಅವರು ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದಾರೆ. ಅವರು ಶಾಸಕರಾಗ ಮುಂಚೆಯಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಶಾಸಕರ ಆದಮೇಲೆ ಈ ಮತಗಳಿಗೋಸ್ಕರ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸ ಅಲ್ಲ ಇದು. ಶಾಸಕರಾಗ ಮುಂಚೆಯಿಂದನೂ ನಮ್ಮ ನಂಜೇಗೌಡರು ಒಂದು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲರಲ್ಲೂ ಹಂತವಾಗಿ ಮಾಲೂರು ತಾಲೂಕಿನ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋ ಒಂದು ವಿಶ್ವಾಸಕ್ಕೆ ಅವರ ಜವಾಬ್ದಾರಿಯಿಂದ ಈ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಈ ಬಾರಿ 3ನೇ ಬಾರಿ ಕೋಮಲ್ಗೆ ಒಂದು ನಿರ್ದೇಶಕರಾಗಿ, 2ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಅವ್ರಿಗೆ ನಮ್ಮ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರ ಒಂದು ಆಶೀರ್ವಾದ ಇದ್ದೇ ಇರುತ್ತೆ. ಅವರು ಮತ್ತೆ ಮುಂದಿನ ದಿನ ಇಂಥ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರಲಿ. ಇದ್ರ ಜೊತೆಗೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಹಬ್ಬದ ವಾತಾವರಣ ಅಂತ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಇದೇ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ. ಸ್ಥಳೀಯ ಶಾಸಕರಿಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ, ಅವ್ರಿಗೆ ಆಶೀರ್ವಾದ ಮಾಡಿದ್ದೀರಾ, ಧನ್ಯವಾದಗಳು. ಮುಂದೆ ಸಹ ಇದೇ ಥರ ಆಶೀರ್ವಾದ ಮಾಡಬೇಕಂತ ಸಾರ್ವಜನಿಕರಲ್ಲಿ ಕಳಕಳಿ ಮನವಿ ಮಾಡ್ತಾರೆ. ನಮಸ್ಕಾರ. ಚೇತನ್ ಕುಮಾರ್ ಅಂತ ಮಾಸ್ತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು.
ಮಾಡಿ